ಎಲ್ಲರಿಗೂ ನಮಸ್ಕಾರ. ಮನೆಯಲ್ಲಿ ತುಂಬ ಸುಲಭವಾಗಿ ಕೆಮಿಕಲ್ ಫ್ರೀಯಾಗಿ ಒಣ ದ್ರಾಕ್ಷಿನ ಮಾಡ್ಕೋಬೋದು. 1 ವರ್ಷದವರೆಗೂ ಸ್ಟೋರ್ ಆಗಿರುತ್ತೆ. ಬನ್ನಿ ಹೇಗೆ ದ್ರಾಕ್ಷಿನ ಸರಿಯಾದ ಪದ್ಧತಿಯಲ್ಲಿ ಕ್ಲೀನ್ ಮಾಡ್ಕೋಬೇಕು, ಒಣ ದ್ರಾಕ್ಷಿನ ಎಷ್ಟು ಸುಲಭವಾಗಿ ಮಾಡ್ಕೋಬೇಕು ಅಂತಲೂ ತೋರಿಸ್ತೀನಿ. ಫಸ್ಟು ಸೀಸನಲ್ಲಿ ದ್ರಾಕ್ಷಿನ ತಗೊಳ್ಳಿ. ಇವಾಗ 100 ರೂಪಾಯಿಗೆ 2 kg ಎಷ್ಟು ಕೊಡ್ತಾ ಇದ್ದಾರೆ. ಆ ದ್ರಾಕ್ಷಿಯಲ್ಲೂ ಚಿಕ್ಕ ದ್ರಾಕ್ಷಿನ ತಗೋಬಾರ್ದು. ಸ್ವಲ್ಪ ನೋಡಿ ಈ ಥರ ಏಟು ಬಿದ್ದಿರೋದು, ಸ್ವಲ್ಪ ಮೆತ್ತಗಾಗಿರೋದು, ಕೊಳ್ತೋಗಿರೋದು ಅಂಥವು ಯಾವುದನ್ನು ತೊಗೋಬೇಡಿ. ಚೆನ್ನಾಗಿರೋದು ಮಾತ್ರ ಆರಿಸಿ ತೊಗೊಳ್ಳಿ. ಉದ್ದುದ್ದ ಇರೋದು ತೊಗೊಳ್ಳಿ. ಅದರಲ್ಲೂ ಸ್ವೀಟಾಗಿರೋದು ತೊಗೊಂಡ್ರೆ ಒಣ ದ್ರಾಕ್ಷಿನೂ ಸ್ವೀಟಾಗಿ ಚೆನ್ನಾಗಿರುತ್ತೆ. ನೀವು ತುಂಬ ಹುಳಿ ದ್ರಾಕ್ಷಿ ತೊಗೊಂಡ್ರೆ ಡ್ರೈ ಗ್ರೇಪ್ಸ್ ಚೆನ್ನಾಗಿ ಬರಲ್ಲ. ಮೊದಲು ದ್ರಾಕ್ಷಿ ಎಲ್ಲನೂ ಚೆನ್ನಾಗಿ ನೀರಲ್ಲಿ ತೊಳಿರಿ. ನಾರ್ಮಲ್ ನೀರಲ್ಲೇ ತೊಳಿರಿ. ನಂತರ ಮತ್ತೆ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು, ನಿಮ್ಮ ಮನೇಲಿ ಇರೋವಂಥ ಉಪ್ಪು ಹಾಕಿ, ನಾನು ಇಲ್ಲಿ ಪಿಂಕ್ ಸಾಲ್ಟ್ನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹುಣಸೆ ಹಣ್ಣು, ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೋಬೇಕು. ಏನಕ್ಕೆ ಅಂದರೆ ಹುಣಸೆ ಹಣ್ಣಿನಲ್ಲಿರುವಂತಹ ಟಾಟಾರಿಕ್ ಆ್ಯಸಿಡ್ ಕೆಮಿಕಲ್ಸ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬರೀ ದ್ರಾಕ್ಷಿಗೆ ಅಂತಲ್ಲ, ನೀವು ಯಾವುದೇ ತರಕಾರಿನ ಹಣ್ಣುಗಳನ್ನ ತೊಳಿಬೇಕಾದ್ರೆ ಹುಣಸೆ ಹಣ್ಣು ನೀರಲ್ಲಿ ನೆನೆಸಿಡಿ. ಒಂದು ಅರ್ಧ ಗಂಟೆ ನಂತರ ಚೆನ್ನಾಗಿ ತೊಳಿರಿ. ಒಂದು 80ರಿಂದ 90% ಕೆಮಿಕಲ್ಸ್ ಎಲ್ಲ ಹೋಗುತ್ತೆ. ಹುಣಸೆಹಣ್ಣು ನೀರಿನಲ್ಲಿ ತೊಳೆದ್ಮೇಲೆ ಕುಡಿಯೋ ನೀರಿಂದನೂ ಒಂದು ಸಲ ಚೆನ್ನಾಗಿ ತೊಳಿರಿ. ಹೀಗೆ 3 ಸಲ ದ್ರಾಕ್ಷಿನ ತೊಳಿಬೇಕು. ಆಗ ಮಾತ್ರ 90ರಿಂದ 95% ಕೆಮಿಕಲ್ಸ್ ಎಲ್ಲ ಹೋಗುತ್ತೆ. ನಂತರ ಇಡ್ಲಿ ಪಾತ್ರೆ ತೊಗೊಳ್ಳಿ, ಅದಕ್ಕೆ ನೀರು ಹಾಕಿ ಇಟ್ಕೊಳ್ಳಿ. ಇಡ್ಲಿ ಪ್ಲೇಟ್ಸ್ಗೆ ನೋಡಿ ನಾನು ತೋರಿಸಿರೋ ರೀತಿ ದ್ರಾಕ್ಷಿನ ಹಾಕ್ಕೊಳ್ಳಿ. ಒಂದೇ ಪ್ಲೇಟ್ಗೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಮೇಲ್ಗಡೆ ಪ್ಲೇಟು ಪ್ರೆಸ್ ಆಗಿಬಿಡುತ್ತೆ. ಸ್ವಲ್ಪನೇ ದ್ರಾಕ್ಷಿನ ಹಾಕ್ಕೊಳ್ಳಿ. ನಂತರ ಪ್ಲೇಟ್ನ ಕುಕ್ಕರಲ್ಲಿ ಇಟ್ಬಿಟ್ಟು ಸ್ಟವ್ ಮೇಲೆ ಇಡಿ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ಸ್ಟೀಮ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಕರೆಕ್ಟಾಗಿ 5 ನಿಮಿಷಕ್ಕಿಂತ ಜಾಸ್ತಿ ಆದರೆ ಪಸ್ ಅಂದ್ಬಿಡುತ್ತೆ. ಕರೆಕ್ಟಾಗಿ ಟೈಮ್ ನೋಡ್ಕೊಳ್ಳಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. 5 ನಿಮಿಷಕ್ಕೇ ಸ್ಟವ್ ಆಫ್ ಮಾಡಿಬಿಟ್ಟು ಇಡ್ಲಿ ಪಾತ್ರೆನ ಕೆಳಗೆ ಇಳಿಸ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಆಗಿದೆ. ಇವಾಗ ಆ ದ್ರಾಕ್ಷಿನ ಒಂದು ಬಟ್ಟೆ ಮೇಲೆ ಹಾಕ್ಕೋಬೇಕು. ಕಾಟನ್ ಬಟ್ಟೆ ತೊಗೊಳ್ಳಿ ಆದಷ್ಟು. ನಾನು ಟವಲ್ ತೊಗೊಂಡಿದ್ದೀನಿ, ಒಂದು ಕಾಟನ್ ಟವಲ್ಲು. ಎಲ್ಲನೂ ಹಂಗೆ ಬಿಡಿಯಾಗಿ ಹಾಕ್ಕೋಬೇಕು. ಸ್ವಲ್ಪ ನೀರಿರುತ್ತೆ ಆ ಪ್ಲೇಟ್ಸಲ್ಲಿ, ಅವೆಲ್ಲನೂ ಹಾಕಬೇಡಿ. ಬರೀ ದ್ರಾಕ್ಷಿ ಮಾತ್ರನೇ ಹಾಕ್ಕೊಳ್ಳಿ. ನೋಡಿ ಎಲ್ಲನೂ ಬಿಡಿಯಾಗಿ ಒಣ ಹಾಕ್ಕೊಳ್ಳಿ. ಇದನ್ನು ಇವಾಗ ಬಿಸಿಲಲ್ಲಿ ಒಣಗಿಸ್ಬೇಕು. ನಮ್ಮನೆ ಟೆರೆಸಲ್ಲಿ ತುಂಬ ಜಾಸ್ತಿ ಬಿಸಿಲು ಬರುತ್ತೆ. ನೋಡಿ ಈ ರೀತಿ ಒಣಗಿಸ್ಬೇಕು. ಎಲ್ಲನೂ ಸಪ್ರೇಟಾಗಿ ಮಾಡಬೇಕು. ಅದು ಯಾವುದು ಜಾಯ್ನ್ ಆಗಿರಬಾರ್ದು. ಎಲ್ಲನೂ ಬಿಡಿಯಾಗಿ ನಾನು ತೋರಿಸೋ ರೀತಿ ಒಣಗಿಸ್ಕೊಳ್ಳಿ. ಅದು ಧೂಳೆಲ್ಲ ಬೀಳುತ್ತಲ್ವಾ, ಅದಕ್ಕೋಸ್ಕರ ಅದ್ರ ಮೇಲೆ ಇನ್ನೊಂದು ಟವಲು ಅಥವಾ ಅದೇ ಟವಲ್ನ ಸ್ವಲ್ಪ ಮರ್ಚಿ ಹಾಕ್ಕೊಳ್ಳಿ. ಆದಷ್ಟು ತೆಳುವಾದ ಟವಲ್ ತೊಗೊಳ್ಳಿ. ಫಸ್ಟ್ ಡೇ ಇದು ನೋಡಿ. ಸೆಕೆಂಡ್ ಡೇಗೆ ಎಷ್ಟು ಚೆನ್ನಾಗಾಗಿದೆ. ಆದರೆ ತುಂಬ ಜಾಸ್ತಿ ಬಿಸಿಲಿತ್ತು. ಇದು 3ನೇ ದಿನ. ನಿಮಗೆ ಸೌಂಡ್ ಬರ್ತಾ ಇದೆಯಾ? ಈ ರೀತಿ ಸೌಂಡ್ ಬರಬೇಕು. ಸೌಂಡ್ ಬಂದರೆ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಬಿಸಿಲು ಜಾಸ್ತಿ ಇದ್ದಾಗ 3ನೇ ದಿನಕ್ಕೆ ಒಣ ದ್ರಾಕ್ಷಿ ಆಗುತ್ತೆ. ಇಲ್ಲ ಅಂತಂದರೆ 4ರಿಂದ 5 ದಿನ ಬೇಕಾಗುತ್ತೆ ಅಷ್ಟೇ. ತುಂಬ ರುಚಿಕರವಾಗಿ ಆರೋಗ್ಯಕರವಾದ ಕೆಮಿಕಲ್ಸ್ ಇಲ್ಲದಲೇ ಇರುವಂತಹ ಒಣ ದ್ರಾಕ್ಷಿ ನಿಮ್ಮ ಮನೇಲೇ ಮಾಡ್ಕೋಬೋದು. ಇವತ್ತೇ ದ್ರಾಕ್ಷಿ ತಗೊಬಂದು ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.